ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ದೋರನಹಳ್ಳಿಯಲ್ಲಿ ಕೊಳಚೆಯಲ್ಲಿಯೇ ಜೀವನ ನಡೆಸುತ್ತಿರುವ ಗ್ರಾಮದ ಜನರು ಗ್ರಾಮ ಪಂಚಾಯಿತಿಗೆ ಎಷ್ಟೇ ಸಾರಿ ಹೇಳಿದ್ರೂ ಪಂಚಾಯಿತಿಯವರು ಯಾವ ಕ್ರಮ ಕೂಡ ತೆಗೆದುಕೊಂಡಿಲ್ಲ. ಅಧ್ಯಕ್ಷರ ಮನೆ ಮುಂದೆನೇ ಇಷ್ಟೊಂದು ಸಮಸ್ಯೆ ಇದ್ದರೂ ಕಣ್ಣಾರೆ ಕಂಡು ಸುಮ್ಮನೆ ಓಡಾಡ್ತಾ ಇದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವರ್ಷ ಆಯ್ತಪ್ಪ ಇಟ್ಟ ನೀರು ನಿಂದ್ರದೆ ಆಕಿ ನಮ್ಮದು ಯಾಬೋ ಕಣ್ಣು ಕಾಣಂಗಿಲ್ಲ. ನಾವು ಇಂಥ ಅದ್ರಾಗ ತೆಂತೊಂದು ಪಂತೊಂದು ಹಂಗೆ ಹೋಗೋದು ಆಕಿ ಒಂದಾಗ ಹಾಕ್ತೀನಿ ಅಂದೊಳನ ಆ ಕಡೆ ಪಾರಲ್ಲ ಹಾಕ್ತೀನಿ ಅಂದೊಳನ ಪಾರದು ಇಕ್ಕೆ ವಾದರ್ಸ ಆ ಕಡೆಗೆ ದಾರಿ ಮಣ್ಣು ಹೊಡಿಸಿದ್ರು ಯವ್ವ ಒಂದು ಎಡ್ಡೆ ಹಾಕಿ ಕಡೆ ತೆಗಿ ಎಡ್ಡೆ ಹಾಕ್ತಾರಿ ಸ್ವಲ್ಪ ನಡಿತೀವಿ ಅಂದ್ರೆ ಹಾಕ್ತಿವಿ ಅಂದಾಗ ಆ ಕಡೆ ಗೋಟ ಹಾಕ್ಗಳು ಹೋಗ್ಬಿಟ್ಟು ಹೌದಲ್ಲ ಒಂದು ಪುಟ್ಟು ಮಣ್ಣು ಹಾಕ್ಲಿಲ್ಲ ನೋಡಿ. ಎಲ್ಲವೂ ಆದ್ರೆ ಅದಕ್ಕೆ ಬಂತು ನಮ್ಮಂತರ ಇಬ್ರು ಒಬ್ರು ಆದ್ರೆ ಕೇಳಬೇಕಂತ. ಇದು ವಾರ್ಡ್ ನಂಬರ್ 1 ರೀ. ನಾವು ಸಣ್ಣರಿದ್ದಾಗ್ಲಿಂದ ನೋಡ್ತಾ ಇದೀವಿ ಹಾಗೆ ಇದೆ. ಇದು ಸಾರ್ವಜನಿಕರಿಗೆ ಏನ್ ರೆಸ್ಪಾನ್ಸ್ ಇಲ್ಲ ರೀ. ಮತ್ತ ಅವ್ರು ಇಲ್ಲೇ ಹುಟ್ಟಿ ಅವರು ಕೂಡ ಇಲ್ಲೇ ಬೆಳೆದಾರ, ಅವರು ಇದೇ ವ್ಯವಸ್ಥೆಯಲ್ಲಿ ತಿರುಗಾಡ್ಯಾರ. ಮತ್ತೀಗ ತಮ್ಮದೇ ಇದೇ ವಾರ್ಡಿನವರಾಗಿ ಅವರು ಅಧ್ಯಕ್ಷರಾಗ್ಯಾರ ಅಂದಾಗ ಇದ್ರ ಬಗ್ಗೆ ಅವ್ರ ಗಮನ ಹರಿಸೇ ಇಲ್ಲ ಇಲ್ಲಿವರೆಗೂ. ಯಾಕಂದ್ರೆ ನೀವು ನೋಡ್ತಿರ್ಬೋದು ವಯಸ್ಸಾದಂಥವ್ರು, ಅಂಗವಿಕಲರು, ತುಂಬಾ ಜನ ಬೇರೆ ಬೇರೆ ತಿರುಗಾಡಂತ ಜಾಗ ಅಲ್ಲ ಇದು. ಎಷ್ಟಿದೆ ಅಂದ್ರೆ ಇಲ್ಲಿ ಕರೆಂಟ್ ವ್ಯವಸ್ಥೆ ಕೂಡ ಸರಿಯಾಗಿರೋದಿಲ್ಲ. ಕರೆಂಟ್ ಅಂತೂ ಬಹಳ ಸಲ ಹೋಗತ್ತ. ಕಾರಣ ಇಲ್ಲಿ TC ಒಂದೇ ಆಗಿರೋದ್ರಿಂದ ಏನೋ ಲೋಡ್ ಬೀಳತ್ತೆ.